ನಮಸ್ತೆ ಗೆಳೆಯರೆ. ಕರ್ನಾಟಕದಲ್ಲಿ ಆಗ್ತಾ ಇರೋ ಈ ಸ್ತ್ರೀ ಶೋಷಣೆಯ ವಿಚಾರದಿಂದ ನಾವು ತುಂಬಾ ನೊಂದಿದ್ದೇವೆ. ಎಲ್ಲರೂ ಸ್ತ್ರೀ ರಕ್ಷಕರು, ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿರುವಂತಹ ಸ್ತ್ರೀ ರಕ್ಷಕ ಬಹದ್ದೂರ್ ಗಂಡುಗಳು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಸುಮಾರು 14 ವರ್ಷದ ಹುಡುಗನಿಂದ ಹಿಡಿದು ಪೂರ್ಣಾಯುಷ್ಯವರೆಗೂ ತುಂಬಾ ಜನ ಗಂಡುಗಳು ಮುಂದೆ ಬಂದಿದ್ದಾರೆ, ನಾವು ಸ್ತ್ರೀ ರಕ್ಷಾ ಮಾಡ್ತೀವಿ ಅಂತ. ಅದರ ಪರಿಣಾಮದಿಂದ ಇವತ್ತು ನಾವು ಫಿಮೇಲ್ ಅಬ್ಯೂಸ್ ಅಂದ್ರೆ ಹೆಣ್ಣ ನಿಂದನೆ ಅಂದ್ರೆ ಕೆಟ್ಟ ಮಾತಲ್ಲಿ ಬೈಯೋದನ್ನು ಕೂಡ ತುಂಬಾ ತಡೆ ಹಿಡಿದಿದ್ದೀವಿ. ಯಾರಾದ್ರೂ ಕೆಟ್ಟ ಮಾತಲ್ಲಿ ಅಮ್ಮ, ಅಕ್ಕ, ಆ ಮಗನೆ ಈ ಮಗನೆ ಅಂದ್ರೇನೆ ಅವ್ರನ್ನ ಷಂಡ ಘೋಷಣೆ ಮಾಡ್ತಾ ಇದೀವಿ. ಚಾಣಕ್ಯ ನೀತಿ ಅದು. ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಅಂತ ಷಂಡ ಘೋಷಣೆ ಮಾಡ್ತಾ ಇದೀವಿ. ಹೀಗಿರುವಾಗ ಭಾರತದಲ್ಲೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ನಿಂದನೆಯನ್ನ ತಡೆದಿರುವಂತಹ ಕರ್ನಾಟಕ ಅಂತ ಒಂದು ಕಡೆ ಕಾಲರ್ ಎತ್ಕೊಳ್ಳೋಣ ಅನ್ಸಿದ್ರೆ, ಇನ್ನೊಂದು ಕಡೆ ತುಂಬಾ ದುಃಖ ಮತ್ತೆ ಖೇದಕರ ಅಂದ್ರೆ ಪ್ರಜ್ವಲ್ ರೇವಣ್ಣನ ಕೇಸು. ಪ್ರಜ್ವಲ್ ರೇವಣ್ಣನ ಕೇಸು ರಾಜಕೀಯವಾಗಿ ಯಾರು ಏನೇ ಅನ್ಕೊಳ್ಳಿ, ಯಾವುದು ಆ ಪಕ್ಷ ಬೇಕು ಅಂತ ಮಾಡಿದೆ, ಈ ಪಕ್ಷ ಬೇಕು ಅಂತ ಮಾಡಿರೋದು, ಅದು ಹೇಡಿತನದ ನಿಂದನೆಗಳು. ಅದು ಒಂದು ರೀತಿಯ ಷಂಡತನದ ನಿಂದನೆಗಳು. ನೋಡಿ, ರಾಜಕೀಯವಾಗಿ ಮಾಡೋದಾದ್ರೆ ಅತಿ ಕನಿಷ್ಠ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣನನ್ನ ಯಾಕೆ ಮಾಡ್ತಾರೆ? PMನೇ ಮಾಡಬಹುದಾಗಿತ್ತಲ್ಲ. ಕುಮಾರಸ್ವಾಮಿ ಜನ ನಿಮ್ ವಿರುದ್ಧ ಮಾತಾಡೋದಕ್ಕೆ ಭಯ ಬೀಳ್ತಾ ಇದ್ದಾರೆ. ಆ ಲೆವೆಲ್ ಅಲ್ಲಿ ಭಯ ಇಟ್ಟಿದೆ ನಿಮ್ಮ ಫ್ಯಾಮಿಲಿ. ಏನು ನಮಗೂ ನೋಡಿ ನೋಡಿ ಸಾಕಾಗಿದೆ ಆ ನಿನ್ನ ಮಾತುಗಳನ್ನ. ಬೇಸರ ಉಂಟು ಮಾಡ್ತಾ ಇದೆ. ಏನದು ಅಸಹ್ಯಕರ ಮಾತು? ಓಕೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಸ್ವಂತ ಅಣ್ಣನ ಮಗ ಆದ್ರೂ ಅವನು ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗ್ಬೇಕು ಅಂತ ಒಂದು ಕಡೆ ಹೇಳಿ ಸುಮ್ಮನೆ ಕೂತ್ಕೋಬೇಕು ಅಷ್ಟೇ. ಮಿಕ್ಕಿದ್ದು ವಿಚಾರ ಇದೆಯಲ್ಲ, ಅವ್ರು ಮಾಡಿದರೆ ಇವ್ರು ಬಯಲು ಮಾಡಿದರೆ, ಬಯಲು ಮಾಡಿರೋದ್ರ ಬಗ್ಗೆ SIT ಅಥವಾ CID ಅಥವಾ CBI ಯಾವುದೋ ಒಂದು ಮಾಡೇ ಮಾಡುತ್ತೆ. ಅದ್ರ ಬಗ್ಗೆನೂ ತೀರ್ಮಾನ ಆಗುತ್ತೆ. ಹೆಣ್ಣುಗಳು ಯಾರ್ಯಾರು ಶೋಷಿತರಾಗಿದ್ದಾರೋ ಅವರೆಲ್ಲ ನಮ್ಮ ಮಾನದ ತೊಂದರೆ ಆಗಿದೆ ಅಂತ ಅವ್ರ ಕೇಸ್ ಹಾಕಿದಾಗ ಅವಾಗ ಯಾರ್ಯಾರು ಬಯಲು ಮಾಡಿದಾರೋ ಅವರೆಲ್ಲರಿಗೂ ಶಿಕ್ಷೆ ಆಗುತ್ತೆ. ಬಯಲು ಮಾಡೋದಕ್ಕೆ ಮುನ್ನ ಬಯಲು ಮಾಡಲು ಕಾರಣವಾದ HD ಪ್ರಜ್ವಲ್ ರೇವಣ್ಣ ಮಾಡಿದ್ದು ಅತಿ ಮುಖ್ಯವಾದ ಕೇಸ್ ಆಗಿದೆ. ಇಲ್ಲಿ ಈ ಕೇಸ್ ಈ ಕಾಲದಿಂದ ಅಲ್ಲ. ನರಕಾಸುರ 14,000 ಹೆಣ್ಣು ಮಕ್ಕಳನ್ನ, ಅದು ಏನು ರಾಜಕುಮಾರಿಯರನ್ನ ವಿಶ್ವದ ವಿವಿಧ ಭಾಗಗಳಿಂದ ಕಿಡ್ನಾಪ್ ಮಾಡ್ಕೊಂಡ್ಬಂದು ಕೂಡಿಟ್ಟಾಗ ಶ್ರೀಕೃಷ್ಣ ಪರಮಾತ್ಮ ಸಾತ್ಯಕಿ ಮತ್ತೆ ಬಲರಾಮರೊಂದಿಗೆ ಅವನ ಸಂಹಾರ ಮಾಡಿ ಆ ಎಷ್ಟು ಹೆಣ್ಣು ಮಕ್ಕಳನ್ನ ರಿಲೀಸ್ ಮಾಡಿದಾಗ ಆ ಹೆಣ್ಣು ಮಕ್ಕಳ ವಿಚಾರದಲ್ಲೂ ಜನ ಆಡಿಕೊಂಡಾಗ ಕೃಷ್ಣ ಹೇಳ್ತಾನೆ, ಈ ಮಕ್ಕಳ ಬಗ್ಗೆ ಯಾರಾದರೂ ಆಡಿಕೊಂಡಿದ್ದಾರೆ ಅಂದ್ರೆ ಅವರಿಗೆ ಮರಣದಂಡನೆ ಆಗುತ್ತೆ. ಅವ್ರದ್ದು ಏನೂ ತಪ್ಪಿಲ್ಲ, ಇವರು ತಲೆ ಎತ್ತಿ ಓಡಾಡೋಂಗ್ ಹೋಗ್ಬೇಕು ಅಂತ ಹೇಳಿ ಟೋಟಲ್ ಸೈನ್ಯಕ್ಕೆ ವಿನಂತಿ ಮಾಡ್ಕೊತಾರೆ ಕೃಷ್ಣ. ನೀವು ಇವ್ರನ್ನೆಲ್ಲ ಮದುವೆ ಆಗಿ, ಒಬ್ಬೊಬ್ಬರು ಒಂದೊಂದು ಹೆಣ್ಣನ್ನ ಮದುವೆ ಆಗಿ, ಪಾಪ ಅವ್ರಿಗೊಂದು ಜೀವನ ಕೊಡಿ, ಸಂಗಾತಿ ಮಾಡಿಕೊಳ್ಳಿ. ಅಂದ್ರೆ ತುಂಬಾ ಸೈನಿಕರು ನಮ್ಮ ಕೈಲ ಆಗಲ್ಲ ಇದು ಅಂತ ತುಂಬಾ ಕೀಳಾಗಿ ನೋಡ್ತಾರ ಹೆಣ್ಣು ಮಕ್ಕಳನ್ನ. ಆ ಸಂದರ್ಭದಲ್ಲಿ ತಾನು ಮುಂದೆ ನಿಂತ್ಕೊಂಡು, ನೀವ್ಯಾರು ಆಗದಿದ್ರೆ ಹೋಯ್ತು, ನಾನೇ ಎಷ್ಟು ಜನ ಮದುವೆ ಆಗಿ ಅವರಿಗೆ, ಇವಾಗ ರಾಷ್ಟ್ರಪತಿ ಅಂದ್ರೆ ರಾಷ್ಟ್ರಕ್ಕೆ ಪತಿ ಅಂತ ಕೆಟ್ಟ ಅರ್ಥ ಮಾಡ್ಕೊಳ್ಳೋರಾದ್ರೆ ನಾನು ಏನು ಮಾಡಕ್ಕಾಗಲ್ಲ. ಕೃಷ್ಣ ಅಷ್ಟು ಜನಕ್ಕೆ ಪತಿ ಆದ್ರು ಅಂದ್ರೆ ಅವ್ರನ್ನ ಮದುವೆ ಆಗಿ ಅವ್ರ ಜೊತೆ ಸಂಸಾರ ಮಾಡಿದ್ದಾರೆ ಅಂತಲ್ಲ.
ಅಷ್ಟು ಜನಕ್ಕೆ ರಕ್ಷಣೆ ಕೊಟ್ರು. ಅದಕ್ಕೆ ಅವರು ನಮ್ಮ ಪತಿ ಕೃಷ್ಣ ಅಂತ ಹೇಳ್ಕೊಳ್ಳೋ ಅಷ್ಟು ಗೌರವ ಬಂತು. ಮೀರಾ ಹೇಳ್ಕೊಳ್ಳಿಲ್ವಾ ನನ್ನ ಪತಿ ಕೃಷ್ಣ ಅಂತ, ಅಕ್ಕ ಮಹಾದೇವಿ ಅವ್ರು ಹೇಳ್ಕೊಳ್ಳಿಲ್ವಾ ನನ್ನ ಪತಿ ಶಿವ ಅಂತ. ಹಂಗೆ ಅವರೆಲ್ಲರಿಗೂ ಆ ಪತಿ ಗೌರವವನ್ನು ಕೊಟ್ಟು ಕೃಷ್ಣ ಹೇಳ್ತಾನೆ, ಅಮ್ಮ ನಿಮಗೆ ಯಾರಾದರೂ ತೊಂದರೆ ಮಾಡಿದ್ರೆ ಅವರ ಅಂತ್ಯ ನೋಡ್ತೀನಿ ಅಂತ ಹೇಳ್ತಾರೆ. ಹಾಗೆ ಫಸ್ಟ್ ನಿಮ್ಮ ಕುಟುಂಬದಿಂದ ಆಗಿರೋ ಅನ್ಯಾಯದ ಬಗ್ಗೆನೇ ಮಾತಾಡ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಬಯಲ್ ಮಾಡಿರೋ ಅವ್ರು ನೀಡಿರಿ ಅಂತ ದಾರಿ ತಪ್ಪಿಸ್ತಾ ಇದ್ದೀರಾ. ಆಕ್ಚುಲಿ ಸ್ವಲ್ಪ ಸುಮ್ಮನೆ, ನಿಮ್ ತಂದೆಯವರು ದೊಡ್ಡ ವ್ಯಕ್ತಿ, ಅವ್ರು ಸುಮ್ಮನೆ ಕೂತಿಲ್ವಾ? ಹಾಗೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ವಾ? ಏನು ಎಲ್ಲರೂ ಭಯ ಬೀಳ್ತಾರೆ ಅಂತ ಎಷ್ಟಾದ್ರೂ ನೋಡ್ತಾ ಇದ್ರೆ SIT ಮಾಡಿದ್ದಾರೆ. ನೀನು CM ಆಗಿದ್ದಾಗ ನಿನಗೆ ಗೌರವ ಕೊಡ್ತಾ ಇದ್ರು ತಾನೆ ಎಲ್ಲರೂ. ಹಂಗೆ ಅವ್ರು CM ಆಗಿದ್ದಾಗ, ಆತ CM ಆಗಿದ್ದಾಗ, ಯಾರು CM ಆಗಿದ್ದಾಗ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಅವ್ರು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾನೆ, ಆತ ಮಾಡ್ತಾ ಇದ್ದಾನೆ, ಎಲ್ಲರೂ ಕರೆಕ್ಟ್ ಆಗಿ ಮಾಡ್ತಾ ಇರ್ತಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಇದೆ ಅಂತ ಇವತ್ತು ಪ್ರಜ್ವಲ್ ರೇವಣ್ಣ MP ಆಗಿ ತಪ್ಪು ಮಾಡಿದ್ರು ಶಿಕ್ಷೆ ಇದ್ದೇ ಇದೆ ಅಂತ ಗೊತ್ತಾಯ್ತಲ್ಲ ನಮ್ಮ ಕರ್ನಾಟಕದಲ್ಲಿ. ಅಮೆರಿಕ ಪ್ರೆಸಿಡೆಂಟ್ನೇ ಬಿಡ್ಲಿಲ್ಲ. ನೀನ್ ಕಾಪಾಡ್ಕೋಬಹುದು, ನಿನ್ಗಿರೋ ಇನ್ಫ್ಲೂಯೆನ್ಸು ಅದು ಇದು ನೋಡಿ, ಆದ್ರೆ ದೇವರಿಂದ ಕಾಪಾಡಕ್ಕಾಗತ್ತಾ? ದೇಶದಿಂದ ಕಾಪಾಡಬಹುದಪ್ಪ. ಒಂದು 3 ದಿವಸ ಜೈಲಲ್ಲಿದ್ದು ಆಚೆ ತಂದ್ಕೊಳ್ತೀನಿ ನಮಗ್ ಗೊತ್ತು ಅಂತ ಹೇಳಿ ಕಾಪಾಡ್ಕೋಬಹುದು. ದುಡ್ಡಿರೋರಪ್ಪ ನೀವೆಲ್ಲ, ಪದವಿ ದುಡ್ಡಿರೋರು, ನೀವು ದೇಶದಿಂದ ಕಾಪಾಡಬಹುದು. ದೇವರಿಂದ ಕಾಪಾಡಕ್ಕಾಗತ್ತಾ? ಆಗೋದಿಲ್ಲ. ಮಾಡಿರೋದೇ ನಿಜಾನಂತೆ. ವಿಡಿಯೋ ಹಂಚಿದ್ಯಾರು? ವಿಡಿಯೋ ಹಂಚಿದ್ದು ತಪ್ಪೇ. ಆದ್ರೆ ವಿಡಿಯೋ ಹಂಚದೇ ಇದ್ದಿದ್ರೆ ನೀನ್ ಹೇಳ್ತಿದ್ಯಾ ಅದೆಲ್ಲ ಸುಳ್ಳು, ಇಲ್ವೇ ಇಲ್ಲ. ನಿಂಗೆ ವಿಡಿಯೋ ರಿಲೀಸ್ ಆಗೋಕೆ ಸುಮಾರು ದಿವಸಗಳ ಮುಂದೆನೆ ಗೊತ್ತಿರುತ್ತೆ. ನಿಮ್ಗೆಲ್ಲ CIDಗಳು ತುಂಬಾ ಜನ ಇರ್ತಾರೆ, ನಿಮ್ಗೆಲ್ಲ ಗುಪ್ತಚರ ದಳ ಇರುತ್ತೆ. ಅವಾಗೆಲ್ಲ ಅಷ್ಟಿಲ್ದೆ ನನ್ನ ವಿಡಿಯೋ ಆಚೆ ಬರಬಾರ್ದು ಅಂತ ಕೇಸ್ ಕೂಡ ಆಗೋದಿಲ್ಲ. ಆವಾಗ ಸ್ವಯಂಕೃತವಾಗಿ ನಮ್ಮ ಹುಡುಗ ಇಂತ ತಪ್ಪು ಮಾಡಿದ್ದಾನೆ, ಅವನ್ನ ಜೈಲ್ಗೆ ಹಾಕಿ ಅಂತ ಹೇಳಿದ್ರ ನೀವು? ಇಲ್ಲ, ಓಕೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬೋದು. ವಿಡಿಯೋ ಹಂಚಿದ್ದು ಅವ್ರ ತಪ್ಪು, ಅವ್ರನ್ನ ಜೈಲ್ಗೆ ಹಾಕೋಣ, ಅವ್ನ 10 ದಿವಸ ಜೈಲ್ಗೆ ಹಾಕೋಣ, 100 ದಿವಸ ಕೋರ್ಟ್ ಎಷ್ಟು ತೀರ್ಮಾನ ಮಾಡಿದ್ರೆ ಅವ್ರನ್ನ. ಆದ್ರೆ ವಿಡಿಯೋ ಮಾಡಿದವರ ಶಿಕ್ಷೆ ಬಿಟ್ಟು ಯಾರು ಮಾಡಿದ್ರು, ನಿಮ್ ಕುಟುಂಬ ವಿರುದ್ಧ ಯಾರು ಮಾಡಿದ್ರು, ಹೇಗ್ ಮಾಡಿದ್ರು ನೋಡಿ. ಇಲ್ಲಿ ಕಾರಲ್ಲಿ ಹೋಗ್ತಾ ಇರೋದು, ಕತ್ಲಲ್ಲಿ ಯಾಕೆ ಮಾಡೋದು ಅಂತ ಎಲ್ಲ ಕ್ವಶನ್ ಕೇಳ್ಬಿಡಿ. ಯಾಕಂದ್ರೆ ಕಾರಲ್ಲಿ ಕತ್ಲೆ ಇರೋದು, ಇದು ರಾತ್ರಿ ಹೊತ್ತು. ಅನ್ಕೊಂಡ ತಕ್ಷಣ ಹೇಳ್ಬೇಕು ಅನ್ಸುತ್ತೆ ಅಹೋರಾತ್ರನಿಗೆ. ವಿಡಿಯೋ ಮಾಡಿದ್ದು ಯಾರು, ಅವ್ರಿಗೆ ಶಿಕ್ಷೆ ಆಗಬೇಕು. ಇನ್ನೇನ್ ಕೆಲಸ ಇಲ್ವಾ ಎಲ್ಲರಿಗೂ? ಅವ್ರಿಗೆ ಎಷ್ಟೋ ವೈರತ್ವಗಳಿರುತ್ತೆ ಎಲ್ಲ ಜನಕ್ಕೂ. ಇವಂದೇ ಯಾಕೆ ಸಿಕ್ಕಾಕೋಬೇಕು? ಸುಮ್ಮನೆ ಇವೆಲ್ಲ ಜನಗಳ ದಾರಿ ತಪ್ಪು. ನೀನ್ ಪರ್ಸನಲ್ ವೈರತ್ವ ಏನಾದ್ರೂ ಮಾಡ್ಕೊಳ್ಳಿ ನೀವು, ವಿರೋಧ ಪಕ್ಷದ ಜೊತೆ ಏನಿದೆಯೋ ನಿಮ್ದೆಲ್ಲ. ಆದ್ರೆ ಜನಮನಕ್ಕೆ ಇರಿಟೇಟ್ ಆಗ್ತಾ ಇದೆ ನಿಮ್ ಬಿಹೇವಿಯರ್. ವಿಡಿಯೋ ಮಾಡೋದವನೇ ಹೋಗಿದ್ದಾನಂತೆ, ಅವನು ಊರು ಬಿಟ್ಟು ಹೋಗಿದ್ದಾನೆ. ಅವನಿಗಿಂತ ಹೆಚ್ಚು ವಿಡಿಯೋ ಹಂಚಿರೋರು ತಪ್ಪು ಅಂತ ಹೇಳೋ ಅಂತ ಅಗತ್ಯವೇ ಇಲ್ಲ. ವಿಡಿಯೋ ಹಂಚಿರೋದು ಕರ್ನಾಟಕ ಎಲ್ಲ ಹೇಳ್ತಾ ಇದೆ, ಇದು ಆ ಹೆಣ್ಣು ಮಕ್ಕಳಿಗೆ ಅವಮಾನ ಆಗಿದೆ, ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ. ಬ್ಲರ್ ಮಾಡಿ ಹಂಚಬೇಕಾಗಿತ್ತು. ಅಂದ್ರೆ ಹಂಚೋರ್ಗೆ ಬುದ್ಧಿ ಇದ್ದಿದ್ರೆ ಬ್ಲರ್ ಮಾಡಿ ಹಂಚ್ತಾ ಇದ್ರು. ಅದು ಬ್ಲರ್ ಮಾಡಿ ಹಂಚಿದ್ರು ಕೂಡ ನಿಮ್ಮಂತ ಅವ್ರ ಬಾಯಿಗೆ ಏನ್ ಬೇಕಾದ್ರೂ ಹೇಳ್ತೀರಿ ನೀವು. ವಿಡಿಯೋ ಹಂಚದೇ ಇದ್ದಿದ್ರೆ ವಿಡಿಯೋನೇ ಇಲ್ಲ ಅಂತ ಹೇಳೋದು. ವಿಡಿಯೋ ಇಲ್ಲ ಅಂದ್ರೆ ಯಾಕೆ ನಮ್ಮ ಹುಡುಗರನ್ನ ಹಿಡಿದಿದ್ದು? ಕಿಡ್ನಾಪೇ ಮಾಡಿಲ್ಲ. ಆ ಸಾರಾ ಮಹೇಶ್ ಲಿಟ್ರಲಿ ರೌಡಿಸಂ ತರನೇ ಮಾಡ್ತಾ ಇರೋದು. ನ್ಯೂಸ್ ಅಲ್ಲೇ ಬಂದಿದೆ. ಆ ಸಂತ್ರಸ್ತೆಯರಿಗೆ ಫೋರ್ಸ್ ಮಾಡಕ್ ಹೋಗೋದು, ಬೆದರಿಕೆ ಹಾಕೋದು, ಇವೆಲ್ಲ ನ್ಯೂಸ್ ಅಲ್ಲಿ ಬರ್ತಾ ಇದೆ. ಆ ನ್ಯೂಸ್ ಅವ್ರನ್ನ ಹಿಡ್ಕೊಳ್ಳಿ ಸುಳ್ಳಾದ್ರೆ. ಆ ಸಾರಾ ಮಹೇಶ್ ಏನದು ಮಾತು, ಏನದು? ಇವೆಲ್ಲ ತಿಳ್ಕೋಬೇಕು ನೀವು. ಏನ್ ಮಾಡ್ಬೋದು? ಅವ್ರ ಹತ್ರ ಅಂತೂ ತ್ಯಜಿಸ್ಬಿಟ್ಟಿದ್ದಾನೆ. ನೀವೆಲ್ಲ ಏನ್ ಮಾಡ್ಬೋದು? ಭಗತ್ ಸಿಂಗ್ ದಾರಿಯಲ್ಲಿ ನಡೆದು ಬಂದವನು ಅಹೋರಾತ್ರ. ನೀವೆಲ್ಲ ಏನ್ ಮಾಡ್ಬೋದಪ್ಪ? ನನ್ನ ಹಿಡ್ಕೊಂಡು ಹೊಡಿಬಹುದು, ಚಚ್ಚಬಹುದು, ಒಂದೊಂದು ಕಾಲು ಕೈ ಮುರಿಬಹುದು, ಅಥವಾ ಜೀವನ ತೆಗಿಬಹುದು, ಅಥವಾ ಜೀವನ ಪರ್ಯಂತ ನಿಮಗಿರೋ ಇನ್ಫ್ಲೂಯೆನ್ಸ್ ಹಣ ಉಪಯೋಗಿಸ್ಕೊಂಡು ನನ್ನ ಜೈಲ್ಗೆ ಹಾಕ್ಬೋದು. ಜೈಲಲ್ಲಿ ಟಾರ್ಚರ್ ಕೊಡ್ಬೋದು, ಇಂಜೆಕ್ಷನ್ ಕೊಡ್ಬೋದು, ರೋಗಗಳು ಬರ್ಸ್ಬೋದು. ಆ ಭಗವಂತನಿಗಿಂತ ಹೆಚ್ಚನ್ರಲ್ಲೇ ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು. ಕುಮಾರಸ್ವಾಮಿ, ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು.
ಇಷ್ಟೆಲ್ಲ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದ್ರೂ ನಾನು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಹತ್ರ ಭಯ ಬಿದ್ದು ಸಾಯೋ ಬದಲು ಅವಮಾನದಿಂದ ಕುಸಿದು ಸತ್ತೋಗ್ತೀನಿ. ಆದ್ರೆ ನನ್ನ ಕೈಲಿ ಆಗಲ್ಲ ಆ ರೀತಿ. ಈ ಸಾವಿಗಿಂತ ಆ ವೀರತ್ವದ ಸಾವು ಬಿಟ್ರಲ್ಲೇ ಏನ್ರ ಬಾಯಿ ಇದೆ ಅಂತ ಮೈಕ್ ಇದೆ ಅಂತ ಏನೆಲ್ಲ ಮಾತಾಡ್ತೀರಾ? ನಿಮ್ಮ ತೂತು ಅಷ್ಟು ದೊಡ್ಡದಾಗಿದೆ, ಅದ್ರಲ್ಲಿ ಚಿಕ್ಕ ಚಿಕ್ಕ ತೂತುಗಳನ್ನ ಹುಡುಕ್ತಾ ಇದ್ರಲ್ರ ನೀವು. ನಾಚಿಕೆ ಆಗೋ ಕೆಲಸ ಮಾಡ್ತಾ ಇದ್ರಿ. ಒಂದಾದ್ರೂ ವೀರತ್ವದ ಮಾತು, ನಮ್ಮ ಹುಡುಗ ಆದ್ರೇನೋ ಬೇರೆ ಹುಡುಗ ಆದ್ರೇನೋ ನನ್ನ ಮಗ ಆದ್ರೇನೋ ತಪ್ಪೆ, ಅವನಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳಿ ಸುಮ್ನೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಬೈಲ್ ಮಾಡಿದವ್ರನ್ನ ಬೈದ್ರೆ ನಿನ್ನ ಒಳಗಡೆ ಇರೋ ತೂತು ಆಚೆ ಕಾಣದೇ ಇರುತ್ತಾ? ಇದೆಲ್ಲ ಒಳ್ಳೇದಾ? ಇದು ಹೇಳೋರು ಕೇಳೋರು ಇಲ್ವಾ? ಜನ ಕುರಿಗಳು ಅನ್ಕೊಂಡಿದೀರಾ ಕರ್ನಾಟಕದಲ್ಲಿರೋರ್ನ? ಎಲ್ಲಾರ್ಗೂ ಗೊತ್ತು, ಒಳಗೊಳಗೆ ಮಾತಾಡ್ಕೋತಾ ಇದ್ರೆ ನಾನ್ ಮಾಡಿದೀನಿ, ಅದು ಏನೋ ತಪ್ಪು ಮಾಡ್ಬಿಟ್ಟೆ, ನಾನು ತಪ್ಪು ಮಾಡಿದ್ದೀನಿ. ಇನ್ನೊಬ್ರು ಮಾಡಿದ್ರು ಅದು ಅಷ್ಟೇ ತಪ್ಪು, ಅದು ಅವರೇ ನಿಂತರನೇ ತಪ್ಪು. ನೀನಾದ್ರೂ ಮಾಡಿರೋ ತಪ್ಪನ್ನ ಕ್ಷಮಿಸಿದ ಬಾಲಾರ ತಪ್ಪುಗಳು ಮಾಡಿಟ್ಟು ಕೂತಿದ್ರಿ ನೀವು. ಅದನ್ನ ನನ್ನ ತಪ್ಪಾಯ್ತಪ್ಪ, ಅವಾಗ ಆ ಕ್ಷಣ ಹಂಗಿತ್ತು, ನಮ್ಗೆ ಏನೋ ಬುದ್ಧಿ ಇರ್ಲಿಲ್ಲ, ಹಂಗೆ ಅವರು ಬುದ್ಧಿ ಇರ್ಲಿಲ್ಲ ಅಂದ್ರೆ ಬಿಟ್ಬಿಡುತ್ತ ಕೋರ್ಟು. ನಿಂತರ ನನ್ ಬುದ್ಧಿ ಇಲ್ಲದೆ ತಪ್ಪು ಮಾಡ್ಬಿಟ್ಟೆ ಅಂದ್ರೆ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಬುದ್ಧಿಹೀನತೆಯಿಂದ ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಇದು ನಮ್ಮ ಸಂವಿಧಾನ. ಭಯವೇಕೆ ಏನಾಗಬಹುದು ಕರಿನಾಗ ಕಾಳಿಂಗ ಹೆಬ್ಬಾವು ಒಟ್ಟಾರೆ ಎರಗಿದರು ಏನಾಗಬಹುದು? ಕಟಕ ಜನ ಕಳ್ಳರು, ದೊಂಬಿ ದರೋಡೆಗಳು, ಕೆಟ್ಟ ರಾಜಕಾರಣಿಗಳು, ಹೆಣ್ಣ ಶೋಷಕರು, ಹೆಣ್ಣ ನಿಂದಕರು, ಮರ ರಕ್ಕಸರು, ಮರ ಕೊಯ್ಯೋರು. ಒಬ್ಬನು ಸಿಎಂ ಬಂದು ಕರ್ನಾಟಕದ ಮರಗಳನ್ನ ಉಳಿಸೋಣ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಗಾಂಧಿ ಬಜಾರಲ್ಲಿ ಒಂದೊಂದು ಮರ 700-800 ವರ್ಷ ಹಳೇದು. ಮಹಾಪುರುಷರು, ಡಿವಿಜಿ ಮುಂತಾದ ಕವಿ ಉತ್ತಮರು, ಗೋರೂರು ರಾಮಸ್ವಾಮಿ ಅಯ್ಯಂಗಾರು ಆ ಮರಗಳ ಬಗ್ಗೆ ಮೆರವಣಿಗೆಯಲ್ಲಿ ಬರೆದಿದ್ದಾರೆ. ಅಂತ ಮರಗಳನ್ನ ರಕ್ಷಣೆ ಮಾಡಕ್ ಪ್ರಯತ್ನ ಪಡ್ಲಿಲ್ಲ ಕರ್ನಾಟಕದ ಮರಗಳು. ಕರೋನಾನೇ ಬರ್ತಿರ್ಲಿಲ್ಲ ಬೆಂಗಳೂರಿನ ಮರಗಳನ್ನ ಸರಿಯಾಗಿ ನಾವು ಕಾಪಾಡಿದ್ರೆ. ಲೇಔಟ್ ರಾಜರು ಎಲ್ಲ ಲೇಔಟ್ ರಾಜರು ಅಲ್ಲ ಕುಮಾರಸ್ವಾಮಿ. ಅಲ್ಲಪ್ಪ, ನೀನ್ ಮಾತಾಡ್ತಾ ಇರೋದು ಬ್ಯಾಲೆನ್ಸ್ ಅನ್ನಿಸ್ತಾ ಇದೆಯಾ? ನಿನ್ನ ಪರ್ಸನಲ್ ದ್ವೇಷಗಳು ತೋರಿಸೋದ ವಿಚಾರ 2900 ವಿಡಿಯೋಸ್ ಅಂತೆ ನಾವು ಕೇಳಿದೀವಿ. ಇವಾಗ ವಿಡಿಯೋ ಹರಡೋದು ಬೇಡ, ನಮಗೆ ಇಷ್ಟನೇ ಇಲ್ಲ, ಅದೆಲ್ಲ ಬೇರೆ. ವಿಡಿಯೋನೇ ನಿಜ ಅಲ್ಲ ಅಂತ ಹೇಳ್ಬಿಡ್ತೀಯ ಸ್ವಲ್ಪ ದಿವಸಕ್ಕೆ. ಹಾಗಾಗಿ ವಿಡಿಯೋ ಕತೆ ಸೆಕೆಂಡ್ ಇಟ್ಕೋ. ಆಯ್ತಪ್ಪ, ಇವ್ರಿಗೆ ಶಿಕ್ಷೆ ಆಗೋಗ್ಲಿ. ಫಸ್ಟ್ ವಿಡಿಯೋ ಮಾಡಿದವನಿಗೆ ಕೋರ್ಟಲ್ಲಿ ಏನೇನಾಗುತ್ತೋ ಅದೆಲ್ಲ ಆಗೋಗ್ಲಿ, ಕಿಡ್ನಾಪ್ ಮಾಡಿದವ್ರಿಗೆ ಆಗೋಗ್ಲಿ. ಅವಾಗ ಮತ್ತೆ ನೀ ಕೋರ್ಟ್ ಮುಖಾಂತರನೇ ಹೇಳು, ಹಿಂಗೆ ವಿಡಿಯೋ ಮಾಡಿರೋದು ಹಂಚಿರೋರ್ಗೂ ಶಿಕ್ಷೆ ಆಗ್ಬೇಕು ಅಂತ. ಅವಾಗ ಆಗುತ್ತೆ. ಜನಗಳ ತಲೆ ಕೆಡಿಸಬಾರ್ದು ಹಿಂಗೆಲ್ಲ ಬಂದು. ಏನಪ್ಪ ಇದು ತಪ್ಪಾಗ್ಬಿಡುತ್ತೆ ಹಿಂಗೆಲ್ಲ ಮಾಡೋದು. ಔರಂಗಜೇಬನ್ಗೆ ಎದುರ್ಲಿಲ್ಲ, ತುಂಬಾ ವೀರಾವೇಶ ಜೀವಂತ ಅಣೆಕಟ್ಟು ಕಟ್ಟಿಸ್ಕೊಂಡು ಪ್ರಾಣ ಬಿಟ್ರು. ಫತೇ ಸಿಂಗ್, ಜೋರಾವರ್ ಸಿಂಗ್ ಅಂತ 9 ವರ್ಷದ ಮಗು, 11 ವರ್ಷದ ಮಗು ಜೀವಂತ ಸಮಾಧಿ ಮಾಡಿದ್ರು. ಆ ಮಕ್ಕಳನ್ನ ತಾನು ಹೇಳ್ದಂಗೆ ಕೇಳಿಸ್ಕೋಬೇಕು, ಶತ್ರು ಮಕ್ಕಳನ್ನ. ಅವರೇ ಎದುರ್ಲಿಲ್ಲ. ನಾಚಿಕೆ ಆಗಲ್ಲ ನನಗೆ ಎದುರೋದಕ್ಕೆ? ನಿನ್ಗೆ 56 ವರ್ಷ ಆದ್ರೂ ಇನ್ನೂ ಬದುಕಬೇಕೆಂಬ ಆಸೆ ಇದ್ರೆ ಮಾತ್ರ ಹೆದರ್ಬೇಕು. ನಿನ್ನ ಹತ್ರ ಹೆದರಿಕೆಯಿಂದ ಕಟ್ಟಿಡಕ್ ಹೋಗ್ಬಿಡಿ. ಇವತ್ತೆಲ್ಲ ನಾಳೆ ಬ್ಲಾಸ್ಟ್ ಆಗತ್ತೆ ಜನಮನಗಳು ಸಿಡಿದಿದ್ರೆ ಯಾರು ಎಲ್ಲೂ ಇರೋಕ್ಕಾಗಲ್ಲ. ನೋಡು, ಆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಒಳ್ಳೆ ಹೆಂಗ್ ಓಡಾಡ್ಕೊಂಡಿದ್ದಾರೆ. ಯಾವ ದೇಶದಲ್ಲಿ ನಿನಗೆ ಗೊತ್ತಿಲ್ಲ ಇವತ್ತು. ಅಲ್ಲ, ಮ್ಯಾಟ್ರ್ ಮಾತಾಡಂದ್ರೆ ಅದು ಮಾತಾಡ್ಬೇಕು. ಯಾರ್ಯಾರು ನೋಡ್ಕೋತೀನಿ, ಯಾರ್ಯಾರು ಮಾಡಿರೋದು, ಆ ಭಾವ ಕಾಣ್ತಾ ಇದೆ ನಿಮ್ ಮಾತುಗಳಲ್ಲಿ. ಏನಾದ್ರೂ ಮಾಡ್ಕೊಪ್ಪ ನೀನು. ಜನಗಳ ಮುಂದೆ ಬಂದು ಯಾಕೆ ಹೇಳ್ತೀಯ ಇವೆಲ್ಲ? ಮಾಡ್ಕೊಂಡ್ರೆ ದೇವ್ರಿದ್ದಾರೆ. ಮತ್ತೆ ಈ ವಿಡಿಯೋದಲ್ಲಿ ಸಿಕ್ಕಾಕೊಂಡಿರೋರು ಇನ್ನು ಬೇರೆ ಕೆಲಸಗಳು ಮಾಡೋದು ಸಿಕ್ಕಾಕೊಳ್ಳಲ್ವಾ? ಸಂತ್ರಸ್ತೆಯರಿಗೆ ಅನ್ಯಾಯ ಆದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾವು ಜನಗಳೆಲ್ಲ ಸಂತ್ರಸ್ತೆಯರು ನಮ್ಮ ಪಾಲಿನ ದೇವರುಗಳು. ಪಾಪ ಹೆಣ್ಣು ಮಕ್ಕಳು ಅಬಲೆಯರು ಅಂತ ತಿಳ್ಕೊಂಡು ಹಿಂಗ ನಡೆದವ್ರಿಗೆ ನರಕಾಸುರ ನೆಗದ್ ಬಿದ್ದೋದ.
ಹೈದರಾಬಾದ್ ನಿಜಾಮನ ಕಾಲದಲ್ಲಿ ಊರು ಹಳ್ಳಿಲಿ ಈ ದಬ್ಬಾಳಿಕೆಗಳು ನಡೀತಾ ಇತ್ತು. ರಾಜ ಹದ್ದು ಮೀರಿದ್ರೆ ಪ್ರಜೆಗಳು ಎಷ್ಟು ಹದ್ದು ಮೀರ್ತಾರೆ, ಆದ್ರೆ ಪ್ರಜೆಗಳ ಮೇಲೆ ಹದ್ದು ಮೀರಿದ್ರೆ ತಿಂದಾಕ್ಬಿಡ್ತಾರೆ ರಾಜ. DVG ಅವರು ರಾಜ್ಯಶಾಸ್ತ್ರದಲ್ಲಿ ಬರೆದಿದ್ದಾರೆ. ಪ್ರಜೆಗಳ ಪರ್ಸನಲ್ ಲೈಫ್ಗೆ ಹೋಗಿದ್ದಾರೆ ಅಂದ್ರೆ ಅದು ಅವನು ಹೈದರಾಬಾದ್ ನಿಜಾಮನೇ ಬಾಲ ಮುದ್ರಕೊಂಡು ಓಡೋಗ್ಬಿಟ್ಟ. ಏನಿದು ಮಿತಿ ಮೀರ್ತಾ ಇದೆ. ಯಾವ ಮನೆ ಮಾತಾಡಿದ್ರೆ ಹುಡುಗ ಮಾತಾಡಿದ್ರೆ ಅವ್ರ ಮನೆಗೆ ನುಗ್ಗುತ್ತೀಯೋ ಅನ್ನೋ ಭಯ ಬಂದ್ಬಿಟ್ಟಿದೆ ಇವತ್ತು. ನಿನ್ಗೊಬ್ಬನಿಗೆ ಧೈರ್ಯ ಇರೋದಪ್ಪ ಇದ್ರ ಬಗ್ಗೆ ಮಾತಾಡೋದಕ್ಕೆ, ಇನ್ಯಾರಿಗೂ ಧೈರ್ಯ ಇಲ್ಲ. ಹಂಗ್ ಮಾಡಿ ಇಟ್ಬಿಟ್ಟಿದ್ದೀರಿ ನೀವೆಲ್ಲ. ಯಾರಾದ್ರೂ ಮಾತಾಡ್ಲಿ, ಆ ಪಕ್ಷ ಈ ಪಕ್ಷ, ಸ್ವಂತ ಪರ ಮಾತಾಡಿದ್ರೆ ನಿನ್ನ ಪಕ್ಷ, ವಿರೋಧ ಮಾತಾಡಿದ್ರೆ ಆ ಪಕ್ಷ. ನಾವು ಸ್ತ್ರೀ ಪಕ್ಷ, ಅಬಲೆಯರ ಪಕ್ಷ, ನಾವು ಸಂತ್ರಸ್ತೆಯರ ಪಕ್ಷ. ನಮಗೆ ಆ ಪಕ್ಷ ಈ ಪಕ್ಷ ಇಲ್ಲ, ಪಕ್ಷಪಾತ ಬಂದಿಲ್ಲ ನಮಗೆ. ಎರಡೂ ಪಕ್ಷ ಚೆನ್ನಾಗಿದೆ, ನಮ್ಮ ಬಾಮ ಬಲ ಎರಡೂ ಕರೆಕ್ಟ್ ಆಗಿದೆ. ನಿಮಗೆ ಪಕ್ಷಪಾತ ರೋಗಗಳು ಬಂದಿರೋದು. ಮಾತೆತ್ತಿದ್ರೆ ಆ ಹುಡುಗ ಮಾಡಿರೋ ತಪ್ಪಿಗೆ ಹಿಡಿದ್ರೆ ರಾಜಕೀಯ ದ್ವೇಷ ಅಂತ ಹೇಳಿ ಹುಡುಗನ ಕಾಪಾಡಕ್ಕಾಗುತ್ತಾ? ನೀನು ಸರಿಯಾದವನಾಗಿದ್ದಿದ್ರೆ ತಪ್ಪನ್ನು ಒಪ್ಕೊಂಡು ಮಗು ತಪ್ಪು ಮಾಡಿದಾನೆ ಅಂತ ಇದೆ ಹೇಳ್ದಿಯಲ್ಲ, ನಾನು ತಪ್ಪು ಮಾಡಿದೀನಿ ಅವಾಗ ಬುದ್ಧಿ ಇರ್ಲಿಲ್ಲ ಅಂತ. ಹಂಗೆ ಆ ಮಗು ತಪ್ಪು ಮಾಡಿದಾನೆ, ನಮ್ಮ ತಪ್ಪನ್ನು ತಿದ್ಕೋತೀವಿ, ಅವನ ಪಾರ್ಟಿಯಿಂದ ಡಿಬಾರ್ ಮಾಡಿದೀವಿ, ಸಸ್ಪೆಂಡ್ ಮಾಡಿದೀವಿ, ಉಚ್ಚಾಟನೆ ಮಾಡಿದೀವಿ, ಅವನ್ನ ನಾವು ಎಲ್ಲೂ ಆಚೆ ಬರದಂಗೆ ನೋಡ್ಕೋತೀವಿ ಅಂತ ಕೋರ್ಟ್ ಮುಂದೆ, PM ಮುಂದೆ, CM ಮುಂದೆ, ಎಲ್ಲಾರ ಮುಂದೆ, ಸಮಾಜದ ಮುಂದೆ, ಜನಗಳ ಮುಂದೆ ಅವನ ಶಿಕ್ಷೆನೂ ಆಗ್ಲಿ ಅಂತ ಹೇಳಿದ್ರೆ ಇವತ್ತು ರಾಜವೈಭೋಗ ಸಿಗ್ತಾ ಇತ್ತು ನಿಂಗೆ. ನಾನು ಹೆಂಗೆ ನಿಮ್ಮನ್ನೆಲ್ಲ ಇಬ್ರಿಬ್ರು ಇದ್ದಾರೆ ನೀವೆಲ್ಲ, ನಿಮ್ಮನ್ನು ನಾನು ನೀವು ಅಂತ ಮಾತಾಡೋದಕ್ಕೇನು ದೇವ್ರುಗಳ ನೀವೆಲ್ಲ? ದೇವ್ರನ್ನೇ ನಾವು ಕೃಷ್ಣ ಬಾರೋ ಬಾರೋ, ಕೃಷ್ಣ ಬಾರೋ ರಾಮ ಬಾರೋ ಅಂತ ಆಡ್ತೀವಿ ನಾವು. ಒಬ್ಬರನ್ನಲ್ಲದೆ ಇನ್ನು ಇಬ್ಬರನ್ನ 3 ಜನನ ಮಹಾಭಾರತದ ನಾಟಕಗಳು ನೋಡಿರೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಚಾರ್ಯ ದೇವ ಏನಂದೆ ಜಾತಿ ನೆಪದಲ್ಲಿ ಸೂತನೆಗಿಂದು ಅರ್ಹತೆ ಇಲ್ಲವೆಂದೆಯ. ಎಂತಹ ಮಾತು. ಅಷ್ಟು ಯಾಕೆ, ನಿನ್ನದ್ಯಾವ ಕುಲ, ಮಣ್ಣಿನ ಮಡಿಕೆಯಲ್ಲಿ ಹುಟ್ಟಿದೆಯಲ್ವೋ ಅಂತಾನೆ ದುರ್ಯೋಧನ. ಅಂದ್ರೆ ಗುರುಗಳನ್ನ, ಅಂದ್ರೆ ಈ ಒಬ್ಬರನ್ನ ಒಂದೇ ತರ ಮಾತಾಡ್ಬೇಕು. ಆ ಪ್ಲೂರಲ್ ಮಾತಾಡೋದಕ್ಕೆ ಹಿಂಗೆ ಎಗರು ಬಿದ್ದು ಹೋಗ್ತಿರಲ್ಲ ನೀವು. ಸಿಂಗುಲರ್ ಮಾತಾಡಿದ್ರೇನೆ. ಇನ್ನು ಆ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡ್ರ ರೀತಿ ಗೊತ್ತಾದ್ರೆ ಇನ್ನೇನ್ ಶಿಕ್ಷೆ ಕೊಡಬೇಕು ನಿಮ್ಮನ್ನ? ಏನಪ್ಪಾ ನಿಂದು, ಯಾರ ನೀನು ಅಂದ ತಕ್ಷಣನೇ ಉರಿದೋಗ್ಬಿಡುತ್ತೆ. ಹಾಗಾದ್ರೆ ದೇವರ ವಿಗ್ರಹಗಳೆಲ್ಲ ಎದ್ದು ಬಂದು ಎದೆಗೆ ಒದಿಬೇಕು ನಮ್ಗೆ. ನಾವು ರಾಮ ಬರಪ್ಪ, ಮರಮ್ಮ ಎಲ್ಲಿದೀಯಮ್ಮ ನೀನು, ಚೌಡಮ್ಮ ಎಲ್ಲಿದೆಯೋ, ಯಾಕಮ್ಮ ನನ್ ಕಾಟ ಕೊಡ್ತಾ ಇದೀಯಾ? ಇನ್ನು ಹಳ್ಳಿಗಳಲ್ಲಿ ಆವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕಚ್ಚಬಾರ್ದ ಅಂತ ಶಿವನ್ಗೆ ಹೇಳ್ತಾರೆ. ನಮ್ ಕಷ್ಟ, ಕೋತಿ ರಾಮ ಕೋತಿ ನಮಗ್ ಮಳೆ ಬರ್ಲಿಲ್ಲ, ಏನಲ್ಲೇ ನಿನ್ ಬಾಲ ಉಜ್ಬಿಡ್ತೀನಿ ಅಂತೆಲ್ಲ ಹೇಳ್ತಾರ ಹಳ್ಳಿಲಿ. ಅದು ಪ್ರೀತಿಯ ಕೋಪ ಅದು. ಆದ್ರೆ ನಿಮ್ಮನ್ನ ನೋಡಿದ್ರೆ ಪ್ರೀತಿ ಕೋಪನೂ ಬರಲ್ಲ. ಏನಕ್ಕೆ ನಿಮ್ಗೆಲ್ಲ ಪ್ಲೂರಲ್ ಅಲ್ಲಿ ಯಾಕೆ? ನೀವೇನು ಇಬ್ರಿಬ್ರ? ನಮ್ಗೆ 3 ಜನ ಇದ್ದೀರಾ, 10 ಜನ ಇದ್ದೀರಾ? ಯಾಕೆ ನೀವು ನಮ್ಮನ್ನ ಬರ ಹೋಗ ಅಂತಾನೆ ಕರೀರಿ. ನಾವು ನಮ್ಮ ಸಂಸ್ಕೃತಿನೇ ಹೀಗೆ. ಒಬ್ರಿದ್ರೆ ಒಬ್ಬನಿದ್ರೆ ಒಬ್ಬ, ಇಬ್ರಿದ್ರೆ ಇಬ್ರು. ನಾವು ಕಲ್ತಿರೋ ಗ್ರಾಮರ್ ಇದು. ನಾವುಗಳು ಮಹಾರಾಜರು ಬಂದಿದ್ದೀವಿ, ರಾಜಾದಿರಾಜ, ರಾಜಮರ್ಥಾಂಡ, ರಾಜವೈಭೋಗ ಅಂತ ಹೊಗಳ್ಬೇಕಾ ನಿಮ್ಮನ್ನ? 2,000 ಸಿಡಿಗಳ ಸರ್ದಾರ ಅಂತ ಹೇಳ್ಬೇಕಾ? 2,000 ವಿಡಿಯೋಗಳ ಸರ್ದಾರ. ಅವನು ಯಾರೋ ರಾಜ ಇದ್ದ, ಅವನು ಹೇಳಿಸ್ಕೊಂಡು ಬರ್ಸ್ಕೊಂಡಿದ್ದಾನೆ ಶಾಸನ. 300 ಹೆಂಡಿರ ಗಂಡ ಅಂತ. ಒಬ್ಬೊಬ್ಬೊಬ್ಬ, ಅವನು 300 ಹೆಂಡಿರ ಶಂಡ. ಅವನು ಹೇಡಿ. ಅವನು ರಾಮ ಏಕಪತ್ನಿ ವ್ರತ ಇರುವ ಜಾಗದಲ್ಲಿ ಆ ರೀತಿ ಬರ್ಸ್ಕೊತಾನ ಅವನು. ಅಂತಹ ಹೊಗಳಿಕೆ ಬೇಕು ಅಂದ್ರೆ ಹೊಗಳ್ತೀನಿ. ಪ್ರಜ್ವಲ್ ಮಹಾರಾಜ ರೇವಣ್ಣ, ಪ್ರಜ್ವಲ್ ರೇವಣ್ಣ ಮಹಾರಾಜ, 300 ವಿಡಿಯೋಗಳ ಸರ್ದಾರ ಅಂತ ಬೈಬೇಕು. ಗೌರವ ಬೇಕಾ ನಿಮ್ಗೆ?
ನೀನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದಕ್ಕೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದೀವಿ. ನೀನ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಾತಾಡೋದು ಬಿಟ್ಬಿಡು. ನಿನ್ನ ಕೇಸ್ನ ಕೋರ್ಟಲ್ಲೇ ಅಟೆಂಡ್ ಮಾಡು. ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರೆ ಬ್ಯಾಲೆನ್ಸ್ ಆಫ್ ಮೈಂಡ್ ಇಂದ ಮಾತಾಡು. ಯಾಕೆ ಮಾತಾಡ್ತಾ ಇದ್ದಾನೆ ಅಹೋರಾತ್ರ ಅಂದ್ರೆ ಜನರಲ್ಲಿ ಜಾಗೃತಿ, ಸ್ವಾತಂತ್ರ್ಯದ ಕಿಚ್ಚು ಹಚ್ಚಲಿಕ್ಕೆ. ಸ್ವಾತಂತ್ರ್ಯ ಭಾರತದಲ್ಲಿ ಸ್ವಾತಂತ್ರ್ಯವಾಗಿರಿ, ಧೈರ್ಯವಾಗಿ ತಪ್ಪುಗಳನ್ನ ಖಂಡಿಸಿ ಅಂತ ಹೇಳೋದಕ್ಕೆ ಮಾತಾಡ್ತಾ ಇದ್ದೀನಿ. ಬ್ರಿಟಿಷರ ಕಾಲದಲ್ಲೇ ಗಡಗಡ ನಡಗಿಸಲಿಲ್ವಾ ಸಂಗೊಳ್ಳಿ ರಾಯಣ್ಣ, ನಮ್ಮ ಕಿತ್ತೂರು ಚೆನ್ನಮ್ಮ? ಬ್ರಿಟಿಷರನ್ನ ಅಲ್ಲಾಡಿಸ್ಲಿಲ್ವೇನ್ರೋ? ಭಗತ್ ಸಿಂಗ್, ರಾಜಗುರು, ಸುಖದೇವ್, ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್, ಚಂದ್ರಶೇಖರ್ ಆಜಾದ್, ಸ್ವಾತಂತ್ರ್ಯ ವೀರ ಸಾವರ್ಕರ್, ಸುಭಾಷ್ ಚಂದ್ರ ಬೋಸ್, ಎಷ್ಟು ಜನ ಮಹಾಪುರುಷರು. ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ ತಿಲಕ, ಎಂತ ಎಂತ ಮಹಾನುಭಾವರು. ಅದು ಬಿಡಿ, ಅವ್ರಿಗಿಂತ ತಾಂತ್ಯ ಟೋಪಿ 1857 ತಾಂತ್ಯ ಟೋಪಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಅದಾದ ನಂತರ ಎರಡನೇ ಸ್ವತಂತ್ರ ಸಂಗ್ರಾಮಕ್ಕೂ ಮೊದಲನೇ ಸ್ವತಂತ್ರ ಸಂಗ್ರಾಮಕ್ಕೂ ಮಧ್ಯೆ ಅದಮ್ಯ ವಾಸುದೇವ ಬಲವಂತ ಪಡಕೆ. ಎಂತ ಎಂತ ಮಹಾಪುರುಷರು ಅಲ್ಲೇ. ಅವ್ರಿಗೆ ಕೊಡಬೇಕು ನಾವು ಮರ್ಯಾದೆ. ನಿಮ್ಮಂತ ಸಿಡಿಗಳ ಹೇಡಿಗಳಿಗೆ, ಹೇಡಿಗಳಲ್ಲ, ಸಿಡಿ ಹೇಡಿಗಳು. ಪೆನ್ ಡ್ರೈವ್ ಬಗ್ಗೆ ಏನಲ್ಲೇ ಸೌಜನ್ಯ ಇದೆಯನ್ರ ನಿಮ್ಗೆ? ಸೌಜನ್ಯ ಇದ್ದಿದ್ರೆ ತಪ್ಪು ತಪ್ಪು ಅಂತ ಹೇಳಿ ಜನಕ್ಕೆ ಕರುಣೆ ಬರೋ ತರ ನಡ್ಕೋಬಹುದಾಯ್ತಲ್ಲೇ. ದುರಹಂಕಾರ, ಇಷ್ಟು ತಪ್ಪುಗಳಿದ್ರೇನೆ ಇಷ್ಟು ದುರಹಂಕಾರ ಮೆರಿತಾ ಇದ್ರಲ್ಲ. ಇನ್ನು ತಪ್ಪುಗಳು ಇಲ್ಲದೆ ಇದ್ದಾಗ ಎಷ್ಟು ತುಳಿದಾಕಿದ್ರಿ ಜನ ನೀವು. ದೇವರಾಣಿಗೆ ಹೇಳ್ತಾ ಇದೀನಿ, ಅಹೋರಾತ್ರ ಜ್ಯೋತಿಷಿ ಆಗಿದ್ದ. ಅವಾಗಿನ್ನ ಬೆಂಗಳೂರಲ್ಲಿ ಒಂದು ಹೆಣ್ಣು ಮಗುನ ಒಂದು ತಾಯಿ ಕರ್ಕೊಂಬರುತ್ತೆ. ಆ ಹೆಣ್ಣು ಮಗುಗೆ 14-15 ವರ್ಷ. ಅವಾಗ CCTVಗಳಿರ್ಲಿಲ್ಲ, CCTVಗಳಿರ್ಲಿಲ್ಲ, ಮತ್ತೆ ಈ ಎಲ್ಲ ಮೊಬೈಲ್ಗಳು ಇರ್ಲಿಲ್ಲ, ಪೇಜರ್ ಕೂಡ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿ ಮೈ ಎಲ್ಲ ಗಾಯ ಮಾಡಿರೋದನ್ನ ತೋರಿಸಿದಾಗ ಕಣ್ಣಲ್ಲಿ ರಕ್ತ ಬಂದಿರಬೇಕು. ಅವರೆಲ್ಲ ನರಕ ಅನುಭವಿಸ್ಬಿಟ್ರು. HIV ಮುಂತಾದ ರೋಗಗಳಿಗೆ ತುತ್ತಾಗಿ ಲಕ್ವಾ ಹೊಡೆದು ಸತ್ರು. ಆದರೆ ಅದು ದೇವರ ಶಿಕ್ಷೆ. ಇವಾಗ ಜನಗಳ ಮುಂದೆ ಓಡಾಡ್ದಂಗಾಗಿದೆ ಸಿಡಿಗಳು, ಇದರೆಲ್ಲ ಎಲ್ಲದರ ನೆಪದಿಂದ. ನೋಡು, ಕಾಮ ಇರುತ್ತೆ, ಅದಕ್ಕೆ ಎಲ್ಲರೂ ಮದುವೆ ಆಗೋದು. ಮೆಟ್ಟಿ ನಿಂತರೆ ಕಾಮ, ಮುಟ್ಟುವನು ರಾಮ. ಕಾಮ ರಾಮನಿಗೂ ಇತ್ತು, ಇಲ್ಲಾಂದ್ರೆ ಲವಕುಶರು ಹುಟ್ಟುತ್ತಾ ಇರ್ಲಿಲ್ವಾ? ಅದು ಸತ್ಯ ಕಾಮ ಕಂಡ್ರು. ಹೆಣ್ಣು ಗಂಡು ಸೇರುವುದು, ಪವಿತ್ರವಾಗಿ ದೇವರ ಮುಂದೆ ಕೈ ಹಿಡಿಯುವುದು, ಪಾಣಿಗ್ರಹಣ ಆಗುವುದು, ಸೇರುವುದು, ಅದು ಪವಿತ್ರ ಕಂಡ್ರು. ಇದು ವಿಕೃತ ಕಾಮ. ಅವನು ಏನೋ ಚಿಕ್ಕ ಹುಡುಗ, ಅವನಿಗೆ ಏನು ಬುದ್ಧಿ ಇಲ್ಲ, ಮದುವೆ ಆಗಿಲ್ಲ. ಅವನ್ನ ದಯವಿಟ್ಟು ನಿಮ್ ಕಾಲ್ ಮೇಲೆ ಹಾಕೊಂಡು ಕ್ಷಮಿಸ್ಬಿಡಿ. ಅವನ ಆಸ್ತಿನೆಲ್ಲ ಸಂತ್ರಸ್ತೆಯರಿಗೆ ಬರ್ಕೊಟ್ಟು ಬಿಡ್ತೀನಿ ಅಂತ ಒಂದು ಮಾತು ಹೇಳಿದ್ಯನೋ ನೀನು, ಶಿಕ್ಷೆ ಆಗೇ ಆಗತ್ತೆ ಕೋರ್ಟ್ ಪ್ರಕಾರ. ನಿನ್ನ ಯೋಗ್ಯತೆಗೊಂದು ಮಾತಾಡಿದ್ಯನೋ, ಸುಮ್ಮನೆ ಕೂತ್ಕೊಳ್ಳೋದು ಒಳ್ಳೇದು. ಇನ್ನೂ ಅವನ ಭವಿಷ್ಯ ಹಾಳು ಮಾಡ್ತಾ ಇದೀರಿ ನೀವೆಲ್ಲ. ಇದು ತಪ್ಪು, ಇದು ತಪ್ಪು. ಯೋಚನೆ ಮಾಡಿ ನೋಡಿ. ಧನ್ಯವಾದ. ಅಹೋರಾತ್ರ.